ಅತ್ಗೆ ಬನ್ನಿ. ಏಯ್, ಅಡಿಗೆ ಮಾಡ್ಬೇಕು. ಬನ್ನಿ 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 ಬನ್ನಿ. ಏನಾಯ್ತು? ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಇವತ್ ನಿಮ್ ಅಡಿಗೆ ಮನೆ ಕೆಲಸ ಅಲ್ಲ, ನಾನ್ ಮಾಡ್ತೀನಿ. ಏಯ್, ನಿನಗೆಲ್ಲಿ ಬರುತ್ತೆ ಅಡಿಗೆ ಮಾಡಕ್ಕೆ? ಬರ್ದಿದ್ರೆ ಏನಂತೆ, ಇದ್ದೇ ಇದೆಯಲ್ಲ ಟಿವಿ. ಇವತ್ತು 1:15ಗೆ ಹೊಸ ರುಚಿ ಕಾರ್ಯಕ್ರಮದಲ್ಲಿ ಚಿಕನ್ 65 ಹೇಗ್ ಮಾಡುದು ಅಂತ ಹೇಳ್ಕೊಡ್ತಾರೆ. ಅದನ್ನ ಕೇಳಿ ಮಾಡ್ತೀನಿ ನೋಡಿ. ಬಂತು ಬಂತು ನೋಡಿ. ಇವತ್ತು ಒಂದಿನ ಮಾಡ್ತೀನಿ ಅಷ್ಟೇ, ಆಮೇಲೆ ಅಡಿಗೆ ಟೇಸ್ಟ್ ಇಷ್ಟ ಆಗಿ ಮತ್ತೆ ಮತ್ತೆ ಮಾಡೋದು ಕಂಪಲ್ ಮಾಡಬಾರ್ದು. ದೂರದರ್ಶನ ಕೇಂದ್ರ ಬೆಂಗಳೂರು. ನಮಸ್ಕಾರ. ನಮಸ್ಕಾರ. ಇವತ್ತು ಕುಮಾರಿ ಲತಾ ಅವರು ಯೋಗಾಸನದ ವಿವಿಧ ಆಸನಗಳ ಬಗ್ಗೆ ವಿವರಿಸುತ್ತಾರೆ. ಅದಕ್ಕೆ ಚಾನೆಲ್ ಚೇಂಜ್ ಮಾಡಿ ನೋಡಿ, ಬೇರೆ ಚಾನೆಲ್ ಬರ್ತಿರ್ಬೇಕು. ಚಿಕನ್ ಮಸಾಲಾ ಮಾಡಲು ಬೇಕಾದ ಸಾಮಾನುಗಳು ತಯಾರಾಗಿವೆ ತಾನೆ? ತಯಾರಾಗಿವೆ. ಸಾಲ್ಟ್, ಪೆಪ್ಪರ್, ಶುಂಠಿ, ಈರುಳ್ಳಿ. ಗುಡ್. ಈಗ ಶುರು ಮಾಡೋಣ. ಮೊದಲಿಗೆ 2 ಸ್ಪೂನ್ ತುಪ್ಪವನ್ನು ಫ್ರೈಯಿಂಗ್ ಪ್ಯಾನ್ ನಲ್ಲಿ ಹಾಕಿ. 2 ಈರುಳ್ಳಿಯನ್ನು ತೆಗೆದುಕೊಳ್ಳಿ. ಈರುಳ್ಳಿ ತಗೊಂಡೆ. 1 ಕಾಲಿನಲ್ಲಿ ನಿಂತುಕೊಳ್ಳಿ. 2 ಕೈಗಳನ್ನು ಮೇಲಕ್ಕೆ ಎತ್ತಿ. ಇದು ನಮ್ಮ ಪ್ರೋಗ್ರಾಂಗೆ ಬಹಳ ಮುಖ್ಯವಾದ ಅಂಶ. ಭಂಗಿಯನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬೇಡಿ. ಈಗ ಹಾಗೆ ಚಿಕನ್ ಅನ್ನು ತೆಗೆದುಕೊಳ್ಳಿ. ಚಿಕನ್ ಅನ್ನು ತೊಳೆದು ಕ್ಲೀನ್ ಆಗಿ ಇಟ್ಟಿದ್ದೀರಾ ಅಲ್ವೇ? ಚಿಕನ್ ಕಾಲುಗಳು ತುಂಬಾ ಟೇಸ್ಟಿ ಆಗಿರುತ್ತವೆ. ಅದೇ ಚಿಕನ್ನಿನ ಸ್ಪೆಷಾಲಿಟಿ. ನಂತರ ಚಿಕನ್ ಅನ್ನು 2 ಕಾಲುಗಳನ್ನು ಅಗಲಿಸಿ. ಟೇಕ್ ಎ ಡೀಪ್ ಬ್ರೀತ್. ಮೆತ್ತಗೆ ಉಸಿರನ್ನು ಹೊರಗೆ ಬಿಡಿ. ಈಗ ಚಿಕನ್ ಅನ್ನು ಪಕ್ಕದಲ್ಲಿ ಇಡಿ. ಈಗ ಗರಂ ಮಸಾಲಾ ಹೇಗೆ ಮಾಡುವುದೆಂದು ನಾನು ನಿಮಗೆ ಹೇಳ್ತೇನೆ. ಈಗ ಹಸಿಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಿ. ಬಾಯನ್ನು ತೆಗೆಯಿರಿ. ನಾಲಿಗೆಯನ್ನು ಹೊರಗೆ ಹಾಕಿ. ಹಸಿರು ಮೆಣಸಿನಕಾಯಿಯನ್ನು ಒಳಗೆ ಇಡಿ. ಮುಚ್ಚಿ. ಯಾವುದೇ ಕಾರಣಕ್ಕೂ ಪೊಸಿಷನ್ ಬದಲಾಯಿಸಬೇಡಿ. ಹಾಗೆ ನೆಲದ ಮೇಲೆ ಮಲಗಿ. ಬಲಗಾಲನ್ನು ಮೇಲಕ್ಕೆ ಎತ್ತಿ, ಎಡಗಾಲನ್ನು ಮೇಲಕ್ಕೆ ಎತ್ತಿ. 2 ಕಾಲುಗಳಿಂದ ಈರುಳ್ಳಿಯನ್ನು ತೆಗೆದುಕೊಂಡು ಆ ಈರುಳ್ಳಿಯನ್ನು ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಹಾಕಿ. ಈರುಳ್ಳಿ ಕೆಂಪಗಾಗಿದೆಯೇ ಎಂದು ಗಮನಿಸಿ. ಇಲ್ಲಿಂದ ಹೆಂಗ್ ಗೊತ್ತಾಗುತ್ತೆ? ಮೆಲ್ಲಗೆ ಮೆಲ್ಲಗೆ ಮೇಲ್ ಬನ್ನಿ. ಮೆಲ್ಲಗೆ 2 ಕೈಗಳನ್ನು ತೊಡೆಯ ಮೇಲೆ ಇಡಿ. ಈಗ ಟೇಕ್ ಎ ಡೀಪ್ ಬ್ರೀತ್. ಈಗ ನಿಮ್ಮ ಕಣ್ಮುಂದೆ ಕಾಣುತ್ತಿರುವುದು ಸ್ವಾದಿಷ್ಟವಾದ ಚಿಕನ್ ಮಸಾಲ. ಅಯ್ಯಯ್ಯೋ, ಒಗ್ಗರಣೆ ಎಲ್ಲ ಸೇದೋಯ್ತು. ನೀನ್ ಅಡಿಗೆ ಮಾಡಿದ್ ಸಾಕು, ಬಾ. ಕೂತ್ಕೋ ಸುಮ್ನೆ. ಚಿಕನ್ 65. ಅಪ್ಪ, ನೀನ್ ಅಡಿಗೆ ಮಾಡಿದ್ ಸಾಕು, ನಾನೇ ಮಾಡ್ತೀನಿ. ಅದಕ್ಕೆ ನಿಮ್ಗೆ ಬೇರೆ ಏನಾರು ಹೆಲ್ಪ್ ಮಾಡ್ಲಾ? ಏನಿವತ್ತು ಅದಕ್ಕೆ ಇಷ್ಟೊಂದು ಮಸ್ಕ ಹೊಡಿತಾ ಇದೀಯಾ? ಏನಿಲ್ಲಪ್ಪ. ಹೇಳು. ಏನಿಲ್ಲ, ಹೇಳು. ಅದಕ್ಕೆ ಅದು ನಮ್ ಕಾಲೇಜಲ್ಲಿ ಒಂದು ಹುಡುಗಿ ಇದ್ದಾಳೆ. ನಾನು ಅವಳನ್ನ ಏನು ಮಾಡ್ತಾ ಇಲ್ಲ. ಅವಳನ್ನ ನಾನು ಲವ್ ಮಾಡ್ತಿದ್ದಾಳೆ, ಮದುವೆ ಮಾಡ್ಕೋಬೇಕು ಅಂತಿದ್ದಾಳೆ. ನೀವೇನ ಮಣ್ಣತ್ರ ಈಗ ಹೇಳ್ಬೇಕು. ಕಳ್ಳ, ಅಲ್ಲಿವರೆಗೂ ಬಂದಿದ್ಯಾ ವಿಷಯ? ಯಾರಪ್ಪ ಆ ಹುಡುಗಿ? ತುಂಬಾ ಒಳ್ಳೆ ಹುಡುಗಿ, ನೋಡಕ್ಕೂ ಚೆನ್ನಾಗಿದ್ದಾಳೆ. ಮೊದಲು ಆ ಹುಡುಗಿನ ನಾನ್ ನೋಡ್ಬೇಕು. ಓಕೆ. ನೀನ್ ನನ್ ಲವರ್, ರಿಕ್ವೆಸ್ಟ್ ಮಾಡ್ತಿದೀಯ ಅಂತ ನಿಮ್ಮನೆಗೆ ಬರ್ತಾ ಇದೀನಿ. ಆದ್ರೆ ನೀನ್ ನನ್ನನ್ನ ಅವ್ರ ಕಾಲಿಗೆ ಬೀಳು ಇವ್ರ ಕಾಲಿಗೆ ಬೀಳು ಅಂತ ಹೇಳ್ಬಾರ್ದು. ನಾನ್ ಯಾವಾಗ್ಲೂ ಹೇಗಿರ್ತೀನೋ ಹಾಗೆ ಇರ್ತೀನಿ. ಇಂಪ್ರೆಸ್ ಮಾಡಕ್ಕೆ ಅಂತ ನಿಮ್ಮತ್ಗೆ ಮಸ್ಕ ಹೊಡಿಯಲ್ಲ. ನನಗೆ ನಮ್ಮಪ್ಪನ ಮನೇಲಿ ಎಷ್ಟು ಸ್ವತಂತ್ರ ಮರ್ಯಾದೆ ಪ್ರೀತಿ ಸಿಕ್ತಿತ್ತು, ಅಷ್ಟೇ ಮರ್ಯಾದೆ ಪ್ರೀತಿನ ನಿಮ್ಮತ್ಗೇನು ತೋರಿಸ್ಬೇಕು. ನಿಮ್ಮತ್ಗೆ ಮನೆಗ್ ಮೊದಲನೇ ಸೊಸೆ ಅಂತ ನನ್ನ ಮೇಲೆ ಏನಾದ್ರೂ ಅಧಿಕಾರ ಚಲಾಯಿಸಿದ್ರೆ ಅಷ್ಟೇ ನನ್ನ ನಿಜ ರೂಪನ ತೋರಿಸ್ಬಿಡ್ತೀನಿ. ಇದೇ ನನ್ ಕಂಡೀಷನ್ಸ್. ನಿನಗೇನನ್ಸುತ್ತೆ? ಅತಿ ಶೀಘ್ರದಲ್ಲೇ 3ನೇ ಮಹಾಯುದ್ಧ ಶುರು ಆಗುತ್ತೆ ಅನ್ಸುತ್ತೆ. ಎಲ್ಲ ದೇವ್ರನ್ನು ಬೇಡ್ಕೊಂಡಾಯ್ತಾ? ಮತ್ತೆ
ಮುಂದೆ ಬರೋ ಸೀನು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಟೆಸ್ಟ್ ಮ್ಯಾಚ್ ಇಂದ ಟೆನ್ಷನ್ ಆಗಿರುತ್ತೆ. ಏನಾಗುತ್ತೋ ಏನೋ. ಅದಕ್ಕೆ ನಿಮ್ ಅತ್ತೆ ನೋಡಕ್ ಹೇಗಿದ್ದಾರೆ? ಒಳ್ಳೆ ಮಹಾಲಕ್ಷ್ಮಿ ಇದ್ದಂಗೆ ಇರ್ತಾರೆ. ಅವ್ರಿಗೆ ನಾಲ್ಕ ಇರುತ್ತಾ? ಸುಮ್ನೆ ಕಿಂಡಲ್ ಮಾಡ್ಬೇಡ್ವೆ. ನಮ್ ಮದುವೆ ಗ್ರೀನ್ ಸಿಗ್ನಲ್ ಬರ್ಬೇಕಾರದ ಅಲ್ಲಿಂದ. ಟೆನ್ಷನ್ ಮಾಡ್ಕೋಬೇಡ ರಮೇಶ್. ನಿನ್ಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನಿನ್ನ ಅತ್ತಿಗೆ ಹತ್ರ ಮಾತಾಡೋ ಸ್ಟೈಲ್ ನೋಡ್ತಾ ಇರು, ಎಲ್ಲ ಡೈರೆಕ್ಟ್ ಅಟ್ಯಾಕೆ. ಡೈರೆಕ್ಟ್ ಅಟ್ಯಾಕ್ ಆಗುತ್ತೋ ಹಾರ್ಟ್ ಅಟ್ಯಾಕ್ ಆಗುತ್ತೋ. ಅದಕ್ಕೆ ಎಲ್ಲ ಸರಿಯಾಗಿ ನಡಿಲಪ್ಪ. ರಾಮಣ್ಣ, ನನ್ ಮದ್ವೆ ಫಿಕ್ಸ್ ಆದ್ರೆ ತಿರುಪತಿಗೆ ಹೋಗಿ ತಲೆ ಬೋಲಿಸ್ಕೊಳ್ತೀನಿ ಅಂತ ನೀನ್ ಹರಕೆ ಹೊತ್ಕೋ. ಯಜಮಾನ್ರೆ, ನಿಮ್ ಮದ್ವೆ ಆದ್ರೆ ನಾನ್ ತಲೆ ಬಳಸ್ಕೋಬೇಕಾ? ಮತ್ತೆ ನನ್ ವಯಸ್ಸು ನಾನಾ ಬೋಳಿಸ್ಕೊಳಕಾಗುತ್ತೆ? ಹೋಗ್ ಬೋಳಿಸ್ಕೊಳಯ. ಜೊತೆ ಇದನ್ನು ತಗೋ. ಏನೋ ಇದೆಲ್ಲ ಮನೆ ಜವಾಬ್ದಾರಿ ಅಂದ್ರೆ ಬರೀ ಬೀರೋ ಕೀ ಅನ್ಕೊಂಡ್ರ? ಕಾಂಪೌಂಡ್ ಗೇಟ್ ಇಂದ ಹಿಡಿದು ಔಟ್ ಹೌಸ್ ಬಚ್ಚಿಲ್ ಮನೆಯವ್ರಿಗೆ ಇನ್ಮೇಲೆ ನೀವೇ ನೋಡ್ಕೋಬೇಕು. ತಗೊಳ್ಳಿ. ಅವಳ ಮನೆಗೆ ಯಜಮಾನಿನ ಆಳ, ಓವರ್ ಆಲ್ ಕಂಟ್ರೋಲರ್. ತಗೊಳ್ಳಿ ಅದಕ್ಕೆ. ಅಮ್ಮವ್ರೆ, ನೀವು ನೆಲ ಒರೆಸೋದಾ? ಬೇಡಮ್ಮ, ನಾನೇ ಒರೆಸ್ತೀನಿ. ನಿಮ್ಗೆ ಯಾಕೆ ತೊಂದ್ರೆ? ಪರವಾಗಿಲ್ಲ ಕಮಲಮ್ಮ, ನಾನೇ ಮಾಡ್ತೀನಿ. ನೀವು ಬೇರೆ ಕೆಲಸ ಮಾಡಿ ಹೋಗಿ. ಒರೆಸ್ತಾ ಇದ್ದೀರಾ? ಒರೆಸಿ. ಚೆನ್ನಾಗಿ ಒರೆಸ್ಬೇಕು. ನೆಲ ಕನ್ನಡಿ ಇದ್ದಂಗೆ ಇರ್ಬೇಕು. ನಾನ್ ನೋಡಿದ್ರೆ ನನ್ ಕಣ್ರಪ್ಪ ಅಲ್ಲಾಡೋದು ಕಾಣ್ಬೇಕು. ಒರೆಸಿ. ಇಲ್ಲ ಒರೆಸಿ. ಹಂಗೆ. ವೆರಿ ಗುಡ್. ಸಾರಿ. ಹಲೋ ಕಮಲಮ್ಮ, ಬನ್ನಿ. ಅದನ್ನು ತಗೊಂಬನ್ನಿ. ಬನ್ನಿ, ಇಡಿ. ಈ ನೆಲ ಎಲ್ಲ ಒರೆಸಿದ್ಮೇಲೆ ಈ ಪಾತ್ರೆನೆಲ್ಲ ತೊಳೆದ್ಬಿಡಿ. ಬೇರೆ ಯಾವ್ದಾದ್ರು ಪಾತ್ರೆ ತಗೊಂಬಂದ್ ಹಾಕಮ್ಮ. ಸದಾ ನನ್ನ ಫ್ರೆಂಡ್ ಜಾನ್ಗೆ ಫೋನ್ ಮಾಡು. ಸೆಕೆಂಡ್ ಹ್ಯಾಂಡ್ ವಾಷಿಂಗ್ ಮಿಷಿನ್ ಬೇಕು ಅಂತಿದ್ದ. ನಮ್ಮನೆ ವಾಷಿಂಗ್ ಮಿಷಿನ್ ಮಾರ್ತಾ ಇದೀವಿ ಅಂತ ಹೇಳು. ಇನ್ಮೇಲೆ ಇವರೇ ಬಟ್ಟೆ ಒಗಿತಾರೆ. ಒಗಿತೀರಲ್ಲ? ನಿಮ್ಗೆ ಈ ಸೌದೆ ಒಲೆ ಅಭ್ಯಾಸ ಇದೆಯಾ? ಅಭ್ಯಾಸ ಇದೆ. ಹಾ, ಇದೆಯಲ್ಲ. ಮತ್ತೆ ನಮ್ಮಲ್ಲಿ ಗ್ಯಾಸ್ ಸ್ಟವ್ ವೇಸ್ಟ್. ಯೋ, ಗ್ಯಾಸ್ ಸ್ಟವ್ ಅನ್ನು ಮಾಡ್ತಾ ಇದೀವಿ ಅಂತ ಹೇಳು. ಉರ್ಸಿ ಉರ್ಸಿ. ಯಾವನಾದ್ರು ಮಿಕ್ಸಿ ಆನ್ ಮಾಡಿದ್ದು ನೋಡಿ. ಅತ್ತಿಗೆ, ನೀವಿರ್ಬೇಕಾದ್ರೆ ಸುಮ್ನೆ ಕರೆಂಟ್ ಎಲ್ಲ ವೇಸ್ಟ್ ಮಾಡ್ತಿದ್ದಾರೆ. ಈ ಕೆಲಸ ಎಲ್ಲ ಮುಗಿದ್ಮೇಲೆ ಆ ಅಡಿಗೆ ಮನೆ ಮೂಲೆಯಲ್ಲಿ ಒಂದು ರುಬ್ಬೋ ಕಲ್ಲಿದೆ. ಈ ತಿಂಗಳು ಬೇಕಾ ಚಟ್ನಿ ಪುಡಿ, ಖಾರದ ಪುಡಿ, ಸಾಂಬಾರ್ ಪುಡಿ ಎಲ್ಲ ರುಬ್ಬಿಡಿ. ಎಷ್ಟು ಜನ ತಲೆ ಅಲ್ಲಾಡಿಸ್ತೀರಾ. ಗುಡ್ ಮಾರ್ನಿಂಗ್. ಸದಾ ನನ್ ಪರ್ಸ್ ತಗೊಂಬಾ. ಯಾಕೆ ನಿಂತ್ಕೊಂಡು ನೋಡ್ತಿದ್ದೀರಿ? ಒಂದ್ ಚೇರ್ ಹಾಕೊಂಡು ಆರಾಮಾಗಿ ಕೂತ್ಕೊಂಡು ನೋಡ್ಬೇಕು. ಇರಿ. ಎಷ್ಟು ಸಂಬಳ ಇವ್ರಿಗೆ? 300 ರೂಪಾಯಿ ಸರ್. 300 ರೂಪಾಯಿ ಒಳ್ಳೆ ಸಂಬಳ ಕೊಡ್ತಾರ ನಮ್ಮ ಅಣ್ಣ. ಇದೇನ್ ಬುದ್ಧಿ? ಅಯ್ಯೋ, ನಿಮ್ ಬದ್ಲು ಇವ್ರು ಬಂದಿದಾರಲ್ಲ. ಇದೇನ್ ಬುದ್ಧಿ ಹಿಂಗ್ ಹೇಳ್ತಿದ್ದೀರಾ? 15 ವರ್ಷದಿಂದ ಈ ಮನೇಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಈಗ ಇದ್ದಕ್ಕಿದ್ದಂಗೆ ಕೆಲಸದಿಂದ ತೆಗ್ದಾಕ್ಬಿಟ್ರೆ ನನ್ ಗತಿ ಏನ್ ಬುದ್ಧಿ? ನೀವೇ ಯೋಚನೆ ಮಾಡಿ ಏನ್ ಬುದ್ಧಿ. ಮಾಡಕ್ಕಾಗತ್ತಮ್ಮ, ನಿಮ್ ಋಣ ಅಷ್ಟೇ. ಬುದ್ಧಿ, ನನ್ ಕೆಲಸದಿಂದ ತೆಗಿಬೇಡಿ. ನನ್ ಮಾತ್ ಕೇಳಿ ಬುದ್ಧಿ. ಬುದ್ಧಿ. ಅಯ್ಯೋ ಕಮಲಮ್ಮ, ಅಮ್ಮವ್ರೆ, ನೀನ್ ಕೆಲಸ ಬಿಟ್ಟು ಹೋಗ್ಬೇಡ. ನೀನೇ ಕೆಲಸ ಮಾಡು. ಆಯ್ತ್ರಮ್ಮ. ಟಿಫನ್ ಹಾಕಿ ನಾನು ಕೆಲ್ಸಕ್ಕೆ ಹೋಗ್ಬೇಕು. ನಾನ್ ಟಿಫನ್ ಬಡಿಸಿದ್ರೆ ಬೇರೆಯವ್ರ ಕೆಲಸ ಬಿಟ್ಟು ಹೋಗುತ್ತೋ ಏನೋ. ಅಯ್ಯೋ, ಅಯ್ಯೋ. ನೋಡ್ರಿ ನಿಮ್ ತಮ್ಮನ್ನ. ಈ ಮನೇಲಿ ನಾನು ಏನ್ ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ. ದಟ್ಸ್ ಮೈ ಬ್ರದರ್. ಲವ್, ಇವಳು ನನ್ನ ಹೆಂಡತಿ ಕಣ. ಪತಿ ಸೇವೆ ಮಾಡಕ್ಕಾದ್ರು ಬಿಡೋ. ಈ ತರ ಪತಿ ಸೇವೆ ಯಾರು ಬೇಡ ಅಂತಾರೆ? ಬೇಕಾದ್ರೆ ಆ ಕೈ ಮಿಸ್ಟರ್ ರಂಗನಾಥ್, ನಿಮ್ಗೊಂದು ಗುಡ್ ನ್ಯೂಸ್. ನಿಮ್ ಹೆಂಡತಿ ಗರ್ಭಿಣಿ ಆಗಿದ್ದಾರೆ. What is this nonsense in the hospital? Yeah, he had right choice, baby. ಎಸ್, ಅದನ್ನ ನಾನು ಮಾತಾಡ್ತೀನಿ ಬಿಡಿ. ಓಕೆ, ಸಿ ಯು. ಅರೆ, ಏನಿದೆಲ್ಲ? ಏನೋ ಇದು ಅಂಗಡಿನೇ ತಂದ್ಬಿಟ್ಟಿದ್ಯಾ? ಬೈಬಲ್, ಭಗವದ್ಗೀತಾ, ಹೋಲಿ ಕುರಾನ್, ಋಗ್ವೇದ ಏನ್ ನೋಡ್ತಾ ಇದ್ದೀರಾ? ಇನ್ಮೇಲೆ ಇವೆ ನಿಮ್ ದೇವ್ರು. ನಿಮ್ಮ ಮಗು ಚೈಲ್ಡ್ ಅಂಡ್ ಬೇಬಿ ಕೇರ್ ಬೈ ಡಾಕ್ಟರ್ ಸ್ಪಾಕ್. ಅಣ್ಣ,
ಬರ್ತಿದಾನಲ್ಲ ಪುಟಾಣಿ ಏಜೆಂಟು, ಅವ್ನ್ ಮೂಡ್ಸ್ ಆಗಿರುತ್ತೆ, ಯಾವ ತರ ಡ್ರೆಸ್ ಮಾಡಿಸ್ಬೇಕು, ಯಾವ ತರ ಆಟ ಆಡಿಸ್ಬೇಕು, ಯಾವ ತರ ಊಟ ಬಡಿಸ್ಬೇಕು, ಎಲ್ಲಾ ಡೀಟೇಲ್ಸ್ ಆ ಬುಕ್ಸ್ ಅಲ್ಲಿ ಇವೆ. ಹೌದಾ? ಇನ್ಮೇಲೆ ಇಬ್ರು ಎಲ್ಲಾ ಕೆಲ್ಸಾನ ಬಿಟ್ಬಿಟ್ಟು ಎಲ್ಲಾ ಬುಕ್ ಅಲ್ಲೂ ಎಲ್ಲಾ ಲೈನ್ ಅನ್ನು ಹೊಡಿಬೇಕು. ಗೆಟ್ ಇಟ್? ಅದೆಲ್ಲ ಇವಳ್ದು. ಹಾ ಜೂನಿಯರ್, ನನ್ ಕೆಲ್ಸ ಮುಗೀತಪ್ಪ. ಜೂನಿಯರ್ ಜೂನಿಯರ್ ಏನಾಯ್ತು? ಏನ ಹಂಗ್ ಓದಿತಾನೆ? WWF ಹೀರೋ ಆಗ್ತಾನೆ ಏನೋ. ಓ ಚಿಕ್ಕಪ್ಪ ಕಣಯ್ಯ, ಸ್ವಲ್ಪ ಮರ್ಯಾದೆ ಕಣಯ್ಯ. ತಿರ್ಗಾ ಅವ್ರೇನಾದ್ರು ಹೋದ್ರೆ ನೀವ್ ಹೋಗಿ ಬಾವಿಲ್ ಬಿದ್ಬಿಡ್ತೀಯ. ಎಲ್ಲ ಹೊಡಿಬೇಕು. ಓಕೆ? ಚೇತನ್ ಯಾರು? ರಂಗೇನಹಳ್ಳಿ ರಂಗೇಗೌಡ. ಓ ರಂಗೇಗೌಡ್ರು, ನೀವಿಲ್ಲಿಗೆ ಬಂದದ್ದೇ ನಮಗೆ ಅದೃಷ್ಟ ಬಂದ ಹಾಗೆ. ನಿಮಗೆ ಏನು ಸೇವೆ ಆಗ್ಬೇಕು ಅಂತ ಅಪ್ಪಣೆ ಆದ್ರೆ ಸೇವೆನಾ? ಏನ್ ಸೇವೆ ಮಾಡ್ತೀಯ ನೀನು? ನಿಮಗೆ ಏನ್ ಸೇವೆ ಬೇಕೋ ಆ ಸೇವೆ, ಬೆಣ್ಣೆ ಸೇವೆಯಿಂದ ಹಿಡಿದು ಎಣ್ಣೆ ಸೇವೆವರೆಗೂ. ಅರ್ಥ ಆಗ್ಲಿಲ್ವಾ? ಏನ್ ಗೌಡ್ರೆ, ಇಂಥದ್ದನ್ನೆಲ್ಲ ಅರ್ಥ ಮಾಡ್ಕೊಳ್ಳ ಅಂದ್ರೆ ಹಾಗೆ, ಅದನ್ನೆಲ್ಲ ಬೇಗ ಅರ್ಥ ಮಾಡ್ಕೋಬೇಕು. ಬಿಸಿ ಬಿಸಿ ರಾಗಿ ಮುದ್ದೆ, ಕೋಳಿ ಸಾರು, ಅದು ಇದು. ಅಷ್ಟೇನಾ? ಅಷ್ಟೇನಂತ ರಾಗ ಹೇಳಿದ್ರೆ ಹಾಗೆ. ಅದ್ರ ಜೊತೆಗೆ ಮಂಗಳೂರು ಕಳ್ಳಬಟ್ಟಿನೂ ಉಂಟು. ಓಹೋ, ಇದಾ ವಿಷಯ? ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಒಂದು ಬೆಣ್ಣೆ ಮುದ್ದೆ ಸಹ ಉಂಟು. ಒಂದು ಬೆಣ್ಣೆ ಮುದ್ದೆನಾ? ಆ, ನೀವು ಮುಟ್ಟಿದ್ರೆ ಸಾಕು, ಹಾಗೇ ಕರಗೋಗ್ಬಿಡುತ್ತೆ. ಅಯ್ಯೋ, ಅರ್ಥ ಆಗ್ಲಿಲ್ವಾ? ನಾನು ಹೇಳಲ್ಲ, ನಾನು ತೋರಿಸ್ತೇನೆ. ರೋಜಾ, ಅಯ್ಯೋ, ಯಾವ ರೋಜನಪ್ಪ ಇದು? ಏ ನಾಜಕಯ್ಯ, ಮೊದಲು ನೀನು ಬೆಣ್ಣೆ ತುಪ್ಪ ಆಗೋಕ್ಕಿಂತ ಮುಂಚೆ ಬೀರುಲಿಟ್ಟು ಬೀಗ ಹಾಕೋ. ನೋಡು, ನೀನು ಮಂಗಳೂರು ಬಟ್ಟೆ ಆಗ್ಲಿ, ಕೋಲಾರದ ಗಟ್ಟಿ ಆಗ್ಲಿ ನನ್ನ ಬಾಡಿಗೆ ಸೂಟ್ ಆಗಕ್ಕಿಲ್ಲ. ಒಂದ್ ಕೆಲ್ಸ ಮಾಡು. ಏನು? ನೀನ್ ರೋಜಾ ಬದಲು ಒಂದು ತಾಜಾ ಕೊಡು. ಅರ್ಥ ಆಗ್ಲಿಲ್ವಾ? ನಿನ್ನ ಕೈಯಿಂದ ಒಂದು ತಾಜಾ ಚಹಾ ಕೊಡು. ಅರ್ಥ ಆಯ್ತು. ಆ ಏನಿಲ್ಲ ವಯ್ಯಾರ ಮಾಡ್ಕೊಂಡು ನಿಂತಿದ್ಯಾ? ಅರ್ಥ ಆಗ್ಲಿಲ್ವಾ? ಬೈಕ ಬೈಕ ಒಂದು ಚಾಯ, ತಾಜಾ ಟೀ. ಆಹಾ, ಸೂಪರ್. ಸೂಪರ್ ಆಗಿರೋದನ್ನ ಬಿಟ್ಟು ಯಾವ್ದನ್ನ ಸೂಪರ್ ಅಂತಾನೆ ಯಾವ ಸೀಮೆಗೌಡ್ನ. ರಂಗಣ್ಣ, ನಿನ್ಗೆ ಏನ್ ಸಂಬಳ ಕೊಡ್ಬೇಕು ಹೇಳು? ಸಂಬಳನ? ನಾ ಬರ್ತೀನಿ. ಏ ರಂಗಣ್ಣ, ಆ? ಯಾಕಪ್ಪ? ಅಲ್ಲ, ಬಂಗಾರಮ್ಮನ ಹತ್ರ ಸಂಬಳ ತಿಂದ್ರೆ ನಾನು ಇಲ್ಲಿಂದ ನೆಟ್ಟಿಗೆ ನರಕಕ್ಕೆ ತಾನೇ ಹೋಗ್ತೀನಿ. ಮತ್ ನಿನ್ಗೇನ್ ಕೊಡ್ಬೇಕು? ಏನು ಬೇಡಿ ಬಂಗಾರಮ್ಮನವ್ರೆ, 2 ಹೊತ್ತು ಚೆನ್ನಾಗಿ ಅನ್ನ ಹಾಕ್ಬಿಡಿ. ಅದೇ ಮಹಾಪ್ರಸಾದ ಅಂತ ತಿಂದು ಆರಾಮಾಗಿ ನಿಮ್ಮ ಹತ್ರ ಕೆಲಸ ಮಾಡ್ಕೊಂಡಿರ್ತೀನಿ. ಸರಿ, ಅನ್ನ ಅಂದ ತಕ್ಷಣ ಹೊಟ್ಟೆ ಗುರ್ಗ ಹಸಿವು. ಅದಕ್ಕೇನಂತೆ, ಊಟ ಮಾಡಿದ್ರೆ ಆಯ್ತು. ಏ ಕಸ್ತೂರಿ, ಏನ್ ಚಿಕ್ಕಮ್ಮ? ರಂಗಣ್ಣನ್ ಊಟ ಬಡ್ಸು. ಆಗ ನಮ್ ಸೋದರತ್ತೆ ಕೈಲಿ ಊಟ ಮಾಡ್ತಿದ್ರೆ ಒಳ್ಳೆ ಅಮೃತ ತರ ಇರೋದು. ಈಗ ನಿನ್ನ ಕೈಲಿ ಬಡಿಸಿರೋ ಊಟ ಮಾಡ್ತಿದ್ರೆ ನಮ್ ಸೋದರತ್ತೆದೇ ಜ್ಞಾಪಕ ಬರುತ್ತೆ. ಇದೇನೋ 10 ರೂಪಾಯಿ ವ್ಯತ್ಯಾಸ ಬರ್ತಾ ಇದೆಯಲ್ಲೋ? 10 ರೂಪಾಯ? ಅಕ್ಕ, ಜಾಸ್ತಿ ಬಂದಿದ್ರೆ ನನ್ ದುಡ್ಡು ಎಲ್ಲೋ ಲೆಕ್ಕಕ್ಕೆ ಸೇರಿರ್ಬೇಕು. ಕಮ್ಮಿ ಇದ್ರೆ ನಾನೇ ಎಲ್ಲೋ ಚಕ್ಲಿ ಕೊಡ್ಬೇಡ ತಿನ್ಬೇಕು. ಬಿಡಕ್ಕೋ. ಬಂಗಾರಮ್ಮನವರೇ, ತಗೊಳ್ಳಿ ಆ ರಾಮಾಯಣ ಬಡ್ಡಿ ಬಾಪ್ 1, 2, 3, 4, 5 ಒದ್ದು ವಸೂಲು ಮಾಡ್ಕೊಂಡು ಬಂದಿದ್ದೀನಿ. ರಾಮಯ್ಯನ ಕೈಯಲ್ಲಿ ವಸೂಲಿ ಮಾಡ್ಕೊಂಡ್ ಬಂದಿದೀಯಾ? ಗಂಡಂದ್ರೆ ನೀನೇ ಗಂಡು ಕಣಯ್ಯ. ಅಮ್ಮವ್ರೆ, ಗೌಡ್ರಿಗೆ ಔಷಧಿ ತರಬೇಕು, ಸ್ವಲ್ಪ ದುಡ್ಡು ಕೊಡಿ. ಎಷ್ಟು? ಒಂದ್ 400 ರೂಪಾಯಿ ಕೊಟ್ಟಿರ, ಆಮೇಲೆ ನೋಡೋಣ. 400 ರೂಪಾಯ? ದುಡ್ಡಿನ ಬೆಲೆ ಏನಾರು ಗೊತ್ತೇನಯ್ಯ ನಿನ್ಗೆ? ನಾನೇನಾರು ದುಡ್ಡಿನ ಗಿಡ ಹಾಕೊಂಡಿದೀನಿ ಅನ್ಕೊಂಡಿದೀಯಾ? ಹೋಗ್ಲಿ, ಕೊಟ್ಬಿಡಕ್ಕ. ಇಲ್ಲಾಂದ್ರೆ ಬಾವ ಗೊಟಕ್ ಅಂದ್ಬಿಟ್ಟಾನು. ಏ ಸುಮ್ನಿರ, ನೀನೊಬ್ಬ. ಹೋಗ್ಲಿ ಬಿಡ, ಈಗ ಬದುಕ್ ಸಾಧಿಸೋದು ಅಷ್ಟ್ರಲ್ಲೇ ಇದೆ. ಬಂಗಾರಮ್ಮನವರೇ, ನಿಮ್ ಮಾತು 100ಕ್ಕೆ 100 ಸತ್ಯ. ಯಾಕೆಂದ್ರೆ ಮನುಷ್ಯ 60 ಆದ್ಮೇಲೆ ಜಾಗ ಖಾಲಿ ಮಾಡ್ಬಿಡ್ಬೇಕು. ಆದ್ರೆ ನನ್ ಚಿಂತೆ ಅದಲ್ವೇ. ಏನೋ ನಿನ್ ಚಿಂತೆ?
ಹೋಗೋರೇನೋ ಆರಾಮಾಗಿ ಜಾಗ ಖಾಲಿ ಮಾಡ್ಬಿಡ್ತಾರೆ, ಆದ್ರೆ ಇರೋರ್ನ ತೊಂದ್ರೆಯಲ್ಲಿ ಸಿಕ್ಕಾಕ್ಸ್ಬಿಟ್ಟು ಹೋಗ್ತಾರಲ್ಲ ಅಂತ. ಅಮ್ಮವ್ರೆ, ಈಗ ಕಾಸಗಲ ಕುಂಕುಮ ಇಟ್ಕೊಳ್ಳೋ ನೀವು ಗೌಡ್ರು ಗೊಟಕ್ಕಂದ ಮೇಲೆ ಇಟ್ಕೊಳಕ್ ಆಗತ್ತಾ? ಮೂರು ಮೊಳ ಮಲ್ಲಿಗೆ ಹೂ ಮುಡ್ಕೊಳ್ಳೋ ನೀವು ಆಮೇಲೆ ನೀವೇ ನಿಮ್ ಕೈಯಾರ ಗೌಡ್ರು ಫೋಟೋ ಇಡ್ಬೇಕಾಗತ್ತೆ. ಲಕ ಲಕ ಅಂತ ಹೊಳಿತಾ ಇರೋ ನಿಮ್ ಕುತ್ಕಲಿರೋ ಮಾಂಗಲ್ಯ. ಅಭಿಷೇಕನ ನುಡಿಬೇಡ, ತಗೊಂಡೋಗ. ಬರ್ತೀನಿ. ಚುಚುಪಿ 400 ರೂಪಾಯಿಗೋಸ್ಕರ ನನಗೆ ವಿಧವೆ ಪಟ್ಟ ಕಟ್ತಾನೆ. ದೇವ್ರೆ ತಗೋ. ಇದೇನ್ ರಂಗೇಗೌಡ? ಅಲ್ಲ, ಬೆಟ್ಟನೆ ತಲೆ ಮೇಲೆ ಬಿದ್ದು ನಂಗೆ ಬಂದು ಕೂತ್ಕೊಂಡ್ಬಿಟ್ಟೆ. ತುಂಬಾ ಫೀಲಿಂಗ್ಸ್ ನಲ್ಲಿ ಇದೀನಿ, ಸುಮ್ನೆ ರೀ. ಅದೇನಪ್ಪ, ಯಾರಿಗೂ ಇಲ್ದೇ ಇರೋ ಅಂತ ಫೀಲಿಂಗು? ನೋಡು ಶಕ್ರಿ ಮಾಮ, ಈ ಪೇಪರ್ ನಲ್ಲಿ ಬರೋ ಸುದ್ದಿಗಳನ್ನ ಓದಬಾರ್ದು ಅಂತ ಎಷ್ಟೋ ಸಲ ಅನ್ಕೋತೀನಿ, ಮರ್ತು ಓದ್ಬಿಡ್ತೀನಿ. ಆಮೇಲೆ ಈ ತರ ಫೀಲಿಂಗ್ಸ್ ನಲ್ಲಿ ಸಿಕ್ಕಾಕೊಂಡು ನರಳಾಡ್ತೀನಿ. ಮತ್ತೆ ಏನಾದ್ರೂ ಮಾಲಾಶ್ರೀಗೆ ಆಕ್ಸಿಡೆಂಟ್ ಆಯ್ತಾ? ಸಿನಿಮಾ ಸುದ್ದಿ ಅಲ್ಲ ಕಡೆ. ಸರಿ ಅಮ್ಮವ್ರೆ, ನೀವು ಹೇಳ್ದ ಹಾಗೆ ಇನ್ನೊಂದು ವಾರದಲ್ಲಿ ಹೊಸ ಸರ ರೆಡಿ ಮಾಡ್ಕೊಂಡು ತಂದ್ಬಿಡ್ತೀನಿ. ಹೊಸ ಸರನ? ಯಾರಿಗೆ? ನಮ್ ಪದ್ಮಂಗೆ ಕಾಲೇಜ್ ಫಂಕ್ಷನ್ಗೆ ಹೊಸ ಸರ ಬೇಕು ಅಂತ ಹೇಳಿ ಕಳ್ಸಿದ್ಲು, ಅದಕ್ಕೆ ಅಕ್ಕ ಮಾಡಿಸ್ತಾ ಇದ್ದಾರೆ. ಬಂಗಾರಮ್ಮನವ್ರೆ, ಇವನ್ ಹೇಳ್ತಿರೋದ್ ನಿಜಾನಾ? ಹ್ಞೂ ಕಣಪ್ಪ ರಂಗಣ್ಣ, ಪದ್ಮ ಬಹಳ ದಿವಸದಿಂದ ಆಸೆ ಪಡ್ತಾ ಇದ್ಲು, ಅದಕ್ಕೆ. ಸರಿ ಅಂತ ಇಟ್ಕೊಳ್ಳಿ. ಪದ್ಮ ನಿಮ್ಗೆ ಒಬ್ಳೆ ಮಗಳು, ಅವಳು ಕಂಡ್ರೆ ಪ್ರೀತಿ ಜಾಸ್ತಿ ನಿಮ್ಗೆ, ತಪ್ಪೇ ಇಲ್ಲ. ಆದ್ರೆ ನೀವ್ ಅವಳ ಮೇಲೆ ಇಟ್ಟಿರೋ ಪ್ರೀತಿನ ಸಿಟಿಲಿ ಚಾಕು ಚೂರಿ ಇಟ್ಕೊಂಡಿರೋ ಗೊತ್ತಿರಬೇಕಲ್ಲ. ನಿಮ್ ದುರಾದೃಷ್ಟನೋ, ಪದ್ಮನ್ ದುರಾದೃಷ್ಟನೋ, ನನ್ನ ಅದೃಷ್ಟ, ನನ್ನ ದುರಾದೃಷ್ಟನೋ. ಅಕಸ್ಮಾತ್ ಯಾರಾದ್ರೂ ಪದ್ಮನ್ಗೆ ಫಿನಿಶಿಂಗ್ ಟಚ್ ಕೊಟ್ಬಿಟ್ರೆ ಸುಮ್ನೇರಪ್ಪ, ಅಪಶಕನ ನುಡಿಬೇಡ. ಅಯ್ಯೋ ಶಿವನೇ, ಧಾರಾಳವಾಗಿ ಮಾಡ್ತಿ. ನಿಮ್ ದುಡ್ಡು, ನಿಮ್ ಒಡವೆ, ನಿಮ್ ಮಗಳು, ಯಾವುದಕ್ಕೂ ಕೆಟ್ಟದ್ ಯೋಚನೆ ಮಾಡಿ ಆಮೇಲೆ ಒಳ್ಳೇದ್ ಯೋಚನೆ ಮಾಡೋದು ನನ್ನ ಸ್ವಭಾವ. ಅದ್ರ ಮೇಲೆ ನಿಮ್ ಇಷ್ಟ ತಾಯಿ. ಫಣಿಯಾಚಾರಿ, ಅಮ್ಮ? ಸದ್ಯಕ್ಕೆ ಸರಾಗಿರ ಏನು ಬೇಡ, ನೀನ್ ಹೋಗ್ ಬಾ. ಸರ ಕೊಡು. ಹೋಗಯ್ಯ. ತಾನು ಇಲ್ಲಿ ಅಯೋಗ್ಯ, ನಾನು ಇಲ್ಲಿ ಆರೋಗ್ಯವಾಗಿರುವೆನು. ಅಲ್ಲಿ ನೀವು ಆರೋಗ್ಯವಾಗಿರುವೆಂದು ಭಾವಿಸಿರುವೆ ಇರ್ಬೇಕು. ಅದೇ 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 ಅದೇ. ನಾನು ಇಲ್ಲಿ ಕಷ್ಟಪಟ್ಟು ಓದುತ್ತಿದ್ದೇನೆ. ಹೌದು ಹೌದು ಹೌದು, ತುಂಬಾ ಕಷ್ಟಪಟ್ಟು ಓದ್ತಾ ಇದೀಯಾ. ಏನಾಯ್ತು ನಿನಗೆ? ಒಂದ್ ಕಣ್ಣು ಮುಚ್ಕೋತೀಯಾ, ಇನ್ನೊಂದ್ ಕಣ್ಣಲ್ಲಿ ಓದ್ತೀಯಾ? 2 ಕಣ್ಣಲ್ಲಿ ಓದೋಕ್ಕಾಗಲ್ವಾ? ಏನೋ ಇದು, ತೊಳಿಲಿಲ್ಲ ಬಳಿಲಿಲ್ಲ, ಮೂಗು ಮಸಿ ಆಯ್ತು ಅಂತ. ಏನಾಯ್ತು ನಿನ್ ಕಣ್ಣಿಗೆ? ಅದು ಬೆಳಿಗ್ಗೆ ಹಸುಗೆ ನಮಸ್ಕಾರ ಮಾಡೋಣ ಅಂತ ಅದ್ರ ಮೂತಿ ಹತ್ರ ಹೋದ್ನ, ಅದು ಜಾಡ್ಸಿ ಬಾಲ್ದ ಹೊಡಿತು, ಅದಕ್ಕೆ ಹೀಗಾಯ್ತು. ಏನ್ ರಂಗಣ್ಣ, ಅವನು ಒದೆ ತಿಂದು ನೋವು ಅನುಭವಿಸ್ತಾ ಇದ್ರೆ ನಿನಗೆ ನಗು ಬರ್ತಾ ಇದೀಯಾ? ಅಲ್ಲ ಬಂಗಾರಮ್ಮನವ್ರೆ, ಮುಟ್ಟಿದ್ದು ಮುಂದೆ ಮೂತಿನ, ಹಿಂದೆ ಬಾಲ್ದಿಂದ ಹೆಂಗ್ ಒದೆ ತಿಂದ ಇವನು? ಆಹಾ, ಬಹಳ ಬುದ್ಧಿವಂತ ನೀನು. ಮುಂದಕ್ಕೋದು. ಅಕ್ಕ, ಪದ್ಮ ಇನ್ನು ಚಿಕ್ಕ ಹುಡುಗಿ, ಅವಳ ನಿಧಾನವಾಗಿ ಉಪಾಯವಾಗಿ ಒಪ್ಪಿಸ್ಬೇಕು. ನನಗ್ ಬಿಟ್ಬಿಡು, ನಾ ಒಪ್ಪಿಸ್ತೀನಿ. ಒಟ್ಟಲ್ಲಿ ಈ ಮನೆ ಮದುವೆ ಕಡೆ ಬಂತು. ಬಂಗಾರಮ್ಮನವ್ರೆ, 5,000 ತೆಂಗಿನಕಾಯಿ ಕಳಿಸಿದ್ದೀನಿ, ಸಂತೆ ಕಳಿಸ್ಬಿಡಿ. ಕಾಫಿ ಬೋರ್ಡ್ನವ್ರು ಬರ್ತಾರೆ, 50 ಕ್ವಿಂಟಾಲ್ ಕಾಫಿನ ಗೋಡೌನ್ ಇಟ್ಟಿದ್ದೀನಿ. ಆಮೇಲೆ ಬಡ್ಡಿ ಹಫ್ತು 2,800 ರೂಪಾಯಿನ ವಸೂಲು ಮಾಡಿ ಈ ಚಕ್ರಿ ಮಾಮನ್ ಕೇಳಿ ಕೊಟ್ಟಿದ್ದೀನಿ. ಇನ್ನು ನಾನು ಬರಲಾ?
ನೀನೆಲ್ಲಿ ಹೋಗ್ತಾ ಇದೀಯಾ? ನಾನು ನಮ್ಮೂರ್ಗೆ ಹೋಗ್ತಾ ಇದ್ದೀನಿ. ಅದೇನ್ ಇದ್ದಕ್ಕಿದ್ದಾಗೆ? ಏನಿಲ್ಲ ಬಂಗಾರಮ್ದವ್ರೆ, ಇದುವರೆಗೂ ಆ ಟೀ ಬನ್ನು ತಿಂದು ಆರಾಮಾಗಿದ್ದೆ. ನಿಮ್ ಮನೆಗೆ ಬಂದ ಮೇಲೆ ಉಪ್ಪು ಖಾರ ಹುಳಿ ಜಾಸ್ತಿ ಆಯ್ತು. ಅದಕ್ಕೆ ನಮ್ಮೂರ್ಗೆ ಹೋಗಿ ಒಂದ್ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಳ್ಳೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀನಿ ಅಷ್ಟೇ. ಏನಪ್ಪ ರಂಗೇಗೌಡ, ನೀವ್ ಮದುವೆ ಮಾಡ್ಕೊಂಡ್ ತಕ್ಷಣ ಬರ್ತಿ ತಾನೆ? ಮದುವೆ ಮಾಡ್ಕೊಂಡು ನಿಮ್ಮ ಹತ್ರ ಯಾಕೆ ಬರ್ಬೇಕು ಇಲ್ಲಿಗೆ? ಅವಳ ಜೊತೆನೆ ಆರಾಮಾಗಿ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಇವ್ನು ಹೋದ್ರೆ ಇವನ್ ತರ ನಂಬಿಕೆಯಾಗಿ ಕೆಲಸ ಮಾಡೋರು ಯಾರು ಸಿಕ್ಕಕ್ಕಿಲ್ಲ. ರಂಗಣ್ಣ, ಹಾ. ಊರಿಗೆ ಹೋಗಿ ಹುಡುಗಿನ ಹುಡುಕಿ ಆಮೇಲೆ ತಾನೇ ಮದುವೆ ಆಗೋದು? ಅಷ್ಟೇ ಮತ್ತೆ. ಅಷ್ಟು ಶ್ರಮ ಯಾಕೆ ನಿನ್ಗೆ? ನಾನೇ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಸ್ತೀನಿ. ನಮ್ಮೂರ್ ಹುಡುಗಿನೇ ಮದುವೆ ಆಗಿ ಹಾಯವಾಗಿ ಇಲ್ಲೇ ಇದ್ಬಿಡ. ಕರೆಕ್ಟ್ ಆಗಿ ಆಲೋಚನೆ ಮಾಡಿದಿರ ಬಂಗಾರಮ್ದವ್ರೆ. ಆದ್ರೆ ನನ್ ಲೆವೆಲ್ಗೆ ಇಲ್ಲಿ ಯಾವ ಹುಡುಗಿ? ನಮ್ ಕೆರೆಲ್ ಮೀನ್ ಹಿಡಿತಾನಲ್ಲ ಸಿದ್ಧ, ಅವನ್ ಮಗಳು ಕನಕಾಂಬ್ರಿ. ಯಾರು? ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲಿ ಜುಟ್ಟು ಬಿಟ್ಕೊಂಡು ಮೀನ್ ಮಾರ್ತಾಳಲ್ಲ ಅವಳ? ಅವಳೇ. ನೋಡಿ ಬಂಗಾರಮ್ನವ್ರೆ, ನನ್ ಲೆವೆಲ್ಗೆ ಈ ಕಾದಂಬರಿ, ಕನಕಾಂಬರಿ, ಕೋಸಂಬರಿ ಇವೆಲ್ಲ ನಮ್ಗೆ ಸರಿ ಹೋಗಲ್ಲ. ನನ್ ಬಿಟ್ಬಿಡಿ, ನಾನು ಬರ್ತೀನಿ. ರಂಗಣ್ಣ ಸ್ವಲ್ಪ ನಿಲ್ಲಪ್ಪ. ನಿನ್ಗೆ ಯಾವ ತರ ಹುಡುಗಿ ಬೇಕು ಹೇಳು? ಹಾಗೆ ಹೇಳಿ. ನಮ್ಮ ಲೆವೆಲ್ಗೆ ಅಲ್ಲಿ ನೋಡಿ. ಏನಪ್ಪ? ನಾನು ಅವಳೇ ಬೇಕು ಅಂತ ಹೇಳಿಲ್ಲ, ಹಾಗಿರ್ಬೇಕು ಅಂದೆ. ನೋಡಿ ಬಂಗಾರಮ್ನವ್ರೆ, ನಿಮ್ಗೆಲ್ಲ ಯಾಕೆ ತೊಂದ್ರೆ? ನಾನೇ ನನಗೆ ಬೇಕಾಗಿದ್ದ ಹುಡುಗಿನ ಆರಿಸ್ಕೋತೀನಿ. ನಾನು ಬಿಟ್ಬಿಡಿ. ಇದು ಹೆಂಗೆ ಅಂತ? ಏನು? ಕಸ್ತೂರಿನ ಹೇಗಿದ್ರು ಒಬ್ನಿಗೆ ಕಟ್ಬೇಕಲ್ವಾ? ಅವಳನ್ನ ಇವನಿಗೆ ಕಟ್ಬಿಟ್ರೆ ಇಬ್ರು ಇಲ್ಲೇ ಬಿದ್ದಿರ್ತಾರಲ್ವಾ? ಏನಂತೀಯ? ಐಡಿಯಾ ಏನೋ ಚೆನ್ನಾಗಿದೆ ಕಣೋ. ಹಾಗಾದ್ರೆ ನನಗೆ ಬಿಟ್ಬಿಡು. ನೋಡ್ರಂಗಣ್ಣ, ರೊಟ್ಟಿ ಜಾರಿ ತುಪ್ಪಕ್ ಬಿತ್ತು ಅನ್ನೋಂಗ್ ನಿನ್ನ ಅದೃಷ್ಟ. ಅದೇಂಗೆ? ನಮ್ ಕಸ್ತೂರಿನ ನಿನಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಮ್ಮ ಅಕ್ಕ ನಿಶ್ಚಯಿಸಿದ್ದಾಳೆ. ಏನಂತೀಯ? ಕಸ್ತೂರಿ, ನನ್ನ ಮನಸ್ಸಲ್ಲಿದ್ದ ಆಸೆನ ಆ ಭಗವಂತ ಈಡೇರಿಸ್ಬಿಟ್ಟ ಕಣವ. ಇವತ್ತು ನನ್ನ ಎದೆಗೆ ಹಾಲರಿದಷ್ಟು ಸಂತೋಷ. ಏನಪ್ಪಾ ರಂಗಣ್ಣ, ನಿನಗೆ ನಿನ್ನವರು ಅಂತ ಯಾರೂ ಇಲ್ವಾ? ಚೆನ್ನಾಗಿ ಕೇಳಿದ್ರಿ ಗೌಡ್ರೆ. ಕೋಲಾರದಿಂದ ಕಾರವಾರದವರೆಗೂ, ಬೀದರಿಂದ ಬೆಂಗಳೂರುವರೆಗೂ ಎಲ್ಲಾರು ನಮ್ಮವರೇ ತಾನೆ. ಒಳ್ಳೆ ಮಾತಿನ ಮಲ್ಲ ಕಣಯ್ಯ ನೀನು. ಮಾತು ಗೊತ್ತಿಲ್ದಿದ್ರೆ ಈಗಿನ ಕಾಲದಲ್ಲಿ ಬದುಕಕ್ಕಾಗತ್ತಾ? ದೇಶ ಆಳ್ತಾರಲ್ಲ, ಅವರೆಲ್ಲ ಹೇಗ ಆಳ್ತಾರೆ? ಬರೀ ಮಾತ್ನಲ್ಲೇ. ಸ್ವಾಮಿ, ನಿಮ್ಮ ಹತ್ರ ತಗೊಂಡಿದ್ದು 200 ರೂಪಾಯಿ, ಅದಕ್ಕೆ ಇದುವರೆಗೂ 1000 ರೂಪಾಯಿ ಬಡ್ಡಿ ಕಟ್ಟಿದ್ದೀನಲ್ವಾ? ಓಹೋ, ಹಾಗಾರೆ ನೀನೇನೋ ಧರ್ಮ ಕೊಟ್ಟೆ ಅನ್ನೋ ಹಾಗೆ ನನ್ನ ಹತ್ರ ಹರಿಕತೆ ಹೇಳ್ತಾ ಇದೀಯಾ? ಇಷ್ಟು ಜನರ ಮುಂದೆ ನೀನ್ ನನಗೆ 1000 ರೂಪಾಯಿ ಬಡ್ಡಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನಾನೇನಾದ್ರು ಹೆದರ್ಕೋತೀನಿ ಅನ್ಕೊಂಡ್ಬಿಟ್ಟಿದೀಯಾ? ಈ ಬಂಗಾರಮ್ಮನ ಬಗ್ಗೆ ನಿನ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಬರೀ ಇನ್ಸ್ಪೆಕ್ಟ್ರೆ, ಇವರೇ ಬಂಗಾರಮ್ಮನವರು ಅಂತ ಈ ಊರಿನ ಗೌಡತಿ. ಒಳ್ಳೆ ಮನೆತನ ಅದು ಒಂದೇ, ಇವ್ರ ಹೆಸರು ಹೇಳೋದು ಒಂದೇ. ಮೊದಲು ಈ ಬಂಗಾರಮ್ಮನವ್ರು ಹುಟ್ಟಿದ್ರಂತೆ, ಆಮೇಲೆ ಈ ಭೂಮಿ ಮೇಲೆ ಧರ್ಮಾನದ ಹುಟ್ಟಂತೆ ಅಂತ ಈ ಊರಿನ ಜನ ಎಲ್ಲ ಕಥೆ ಹೇಳ್ತಾರೆ. ಇಂಥ ಚಿನ್ನದಂತ ಬಂಗಾರಮ್ಮನವ್ರ ಹತ್ರ ಈ ಕಚಡ ನನ್ನ ಮಗ 200 ರೂಪಾಯಿ ಸಾಲ ತಗೊಂಡ್ಬಿಟ್ಟಿದ್ದಾನಂತೆ ನೋಡಿ. ನೀವು ಸುಮ್ಮನೆ ರೀ ಬಂಗಾರಮ್ಮನವ್ರೆ. ಸಾಲ ತಗೊಂಡ್ಮೇಲೆ ಬಡ್ಡಿ ಅಂತ ಕೊಡ್ಬೇಕಲ್ಲ ಸರ್? ಏನಪ್ಪಾಪ ಬಡವ ಅಂತ ಕರುಣೆ ತೋರಿಸಿ ನಮ್ ಬಂಗಾರಮ್ಮನವರು 100ಕ್ಕೆ 20 ರೂಪಾಯಿ ಬಡ್ಡಿ ತಗೊಳ್ತಾ ಇದ್ರು ಸರ್. ಬಾಯಿ ಮುಚ್ಚು. ನೀವು ಸುಮ್ಮನೆ ರೀ ಬಂಗಾರಮ್ಮನವ್ರೆ, ನಿಮ್ಮ ಒಳ್ಳೆ ತಂದಿಂದ ನನ್ನ ಬಾಯಿ ಮುಚ್ಚಿಸ್ಬೇಡಿ. ಇನ್ಸ್ಪೆಕ್ಟ್ರೆ, ನಾನು ಎಲ್ಲಿಗೆ ನಿಲ್ಸಿದ್ದೆ? ಬಡ್ಡಿಲೆ. ಓ, ಬಡ್ಡಿ ಅಲ್ವಾ? ಬಂಗಾರಮ್ಮನವ್ರು ಕೊಟ್ಟಿರೋ 200 ರೂಪಾಯಿಗೆ ಕೇವಲ 2,000 ರೂಪಾಯಿ ಬಡ್ಡಿ ಆಗಿರೋದು. ಅದನ್ನು ಕೇಳಕ್ ಹೋದ್ರೆ ಪಾಪ ಅಂತ ರೋಪ ಆಗ್ತಾನೆ. ನಾನೇನಾದ್ರೂ ನಿಮ್ ತರ ಇನ್ಸ್ಪೆಕ್ಟರ್ ಆಗಿದೆ ಹಾಕಿ ಬಡ್ದು ಬಿಡ್ತಾ ಇದ್ದೆ ಅವನಿಗೆ. ಹೌದಯ್ಯ, ಅಷ್ಟೊಂದು ಬಡ್ಡಿ ತಗೊಳ್ಳೋ ತಪ್ಪಲ್ವಾ? ಅಯ್ಯಯ್ಯೋ, ನೀವೇ ಹೆಂಗ್ ಅಂದ್ಬಿಟ್ರೆ ನಮ್ ಬಂಗಾರಮ್ಮನವ್ರಿಗೆ ನ್ಯಾಯ ಅಲ್ಲಿ ಸಿಗತ್ತೆ? ಕಟ್ಕಟೇಲಿ ನೋಡಿ ಬಂಗಾರಮ್ಮನವ್ರೆ, ನೀವು ಇನ್ನೊಂದ್ಸಲ ಈ ರೀತಿ ತಪ್ಪು ಮಾಡಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ಏಯ್, ಅಲ್ಲೇನೋ ಮಾಡ್ತಿದ್ಯಾ? ಏನಿಲ್ಲ ಸರ್, ಬಡ್ಡಿ ಕೊಟ್ಟಿಲ್ವಲ್ಲ, ಅದಕ್ಕೋಸ್ಕರ ನ್ಯಾಯವಾಗಿ ಮನೆನ ಜಪ್ತಿ ಮಾಡ್ತಾ ಇದೀವಿ ಅಷ್ಟೇ. ಅಲ್ಲಲ್ಲ, ಈ ಮನೆಗೆ ಸುಣ್ಣ ಹೊಡೆದು ಬಹಳ ವರ್ಷ ಆಯ್ತು. ನಮ್ಮ ಅಕ್ಕ ಪಾಪ ಸುಣ್ಣ ಹೊಡ್ಕೊಡು ಅಂದ್ಲು, ಅದಕ್ಕೆ ಮನೆ ಸಾಮಾನೆಲ್ಲ ಹೊರಗಾಗ್ತಿದ್ವಿ ಅಷ್ಟೇ. ನೀನ್ ತಾನೇ ಹೇಳಿದ್ದು ಕಸ್ತೂರಿನ ಆ ಪರದೇಶಕ್ಕೆ ಕೊಟ್ಟು ಮದುವೆ ಮಾಡಿದ್ರೆ ಈ ಮನೆ ಉದ್ಧಾರ ಆಗತ್ತೆ ಅಂತ. ಈಗೇನಾಯ್ತು? ನಿನ್ನಂದೇನ್ ಪ್ರಯೋಜನ?
ನಿನ್ ಮಾತ್ ಕೇಳಿದ್ನಲ್ಲ ನನ್ ಬುದ್ಧಿಗೆ ಚಪ್ಪಲಿ ತಗೊಂಡ್ ಹೊಡ್ಕೋಬೇಕು. ಏನು ನಮ್ಮ ಶಕ್ರಿ ಮಾಮನಿಗೆ ಹಿಡಿದಿರೋ ಗ್ರಾಚಾರನ ಬಿಡಿಸ್ತಾರಂಗೈತೆ. ಏನತ್ತೆ, ಏನ್ ಸಮಾಚಾರ? ಏಯ್, ಯಾವಳ ನಿನ್ಗ ಅತ್ತೆ? ನಿನ್ ಬಾಯಿಂದ ಅತ್ತೆ ಕತ್ತೆ ಅಂತ ಕರಿಬೇಡ. ನಾನು ಅತ್ತೆ ಅಂತ ನಿಮ್ಗೆ ಮರ್ಯಾದೆ ಕೊಡ್ತಾ ಇದ್ದೀನಿ, ನೀವು ಕತ್ತೆ ಅಂತ ಕರ್ಕೋತಾ ಇದೀರಲ್ಲ. ಓ, ನೀವು ನನ್ನ ಹೆಂಡತಿಗೆ ಮಲತಾಯಿ ಆದ್ಮೇಲೆ ನನಗೆ ನೀವು ಮಲತ್ತೆ ಅಲ್ಲ? ನಾಯಿನ ಎಲ್ಲಿ ಇಡ್ಬೇಕಾಗಿತ್ತೋ ಅಲ್ಲಿ ಇಡ್ಲಿಲ್ಲ. ಅದೇ ನಾನ್ ಮಾಡಿದ ದೊಡ್ಡ ತಪ್ಪು. ಕರೆಕ್ಟ್ ಆಗಿ ಹೇಳಿದ್ರಿ ಬಂಗಾರಮ್ಮನವ್ರೆ. ತಪ್ಪು ನಿಮ್ದಲ್ಲ, ನಮ್ಮ ಮಾವಂದು. ಮದುವೆ ಆದ್ಮೇಲೆ ನಿಮ್ಮನ್ನ ಎಲ್ಲಿ ಇಡ್ಬೇಕಾಗಿತ್ತು ಅಲ್ಲಿ ಇಡ್ಬೇಕಾಗಿತ್ತು, ಆದ್ರೆ ಅವ್ರಂಗ್ ಮಾಡ್ಲಿಲ್ವೇ? ಕೇಳಿದ್ರಲ್ಲ ಗಾದೆ, ನಾಯಿನ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂರ್ಸಿದ್ರೆ ಅದೇನೋ ನೋಡಿ ಧಬಕ್ಕಂತ ಓಡೋಯ್ತಂತೆ, ಹಂಗೆ. ರಮೇಶ್, ಇವ್ರು ನನ್ ಚಿಕ್ಕಮ್ಮ. ನೋಡಕ್ ಸಾಕ್ಷಾತ್ ಅಣ್ಣಮ್ಮ ಹತ್ರ ಇದಾರೆ. ಅವ್ರು ಯಾರು? ಗೊತ್ತಿಲ್ಲ ನಿಮ್ಗೆ? ಬೆಂಗಳೂರು ನಗರ ದೇವತೆ. ಶುಕ್ರವಾರ ಮಂಗಳವಾರ ನೋಡ್ಬೇಕು. ಹೇಟ್ ನೀವೇ, 2 ಕೈ ಎಕ್ಸ್ಟ್ರಾ ಅಷ್ಟೇ. ಸುಮ್ನೆ ಇರಿ. ಏನು ಅಂದ್ರೆ ಪೂಜಾರಿ ನೋಡ್ಬಿಟ್ಟು ನಮ್ ಕಸ್ತೂರಿ ಹೆಸರೆಲ್ಲ ಅರ್ಚನೆ ಮಾಡಿಸ್ಬೇಕು. ಆಯ್ತು ಆಯ್ತು. ನನ್ ತಮ್ಮ ಶಕುನಿ ಅಂತ. ರಮೇಶ್, ಪಾಪ ನಿನಗ್ ಬೋರ್ ಆಗ್ತಾ ಇದೆಲ್ಲ. ನೀನು ಮನೆ ಒಳಗಡೆ ಎಲ್ಲ ನೋಡೇ ಇಲ್ಲ ಅಲ್ಲ? ಹೋಗಿ ನೋಡ್ಕೊಂಡ್ ಬಾ. ಥ್ಯಾಂಕ್ ಯು ಬಂದೆ. ಭಾವಂತಮ್ಮ, ಹಳ್ಳಿಗಂಬೆ. ಪರವಾಗಿಲ್ಲ ಕಣೆ, ಈ ಡ್ರೆಸ್ ನೋಡಕ್ ಚೆನ್ನಾಗಿದೆಯಾ? ಲೋ ತಿಮ್ಮ, ಹಸು ಹುಲ್ಲು ಹಾಕಿದ್ಯೇನೋ? ನಮ್ಮನೆ ಹಿಡಿಸ್ತಾಳಿ ಅಂದ್ರೆ? ಓ, ಹಿಡಿಸ್ತು. ಈ ಟೈಮಲ್ಲಿ ಬಂದಿದಿರ್ಲಿಲ್ಲ ಅಷ್ಟೇ. ಈ ಹಳ್ಳಿ ಲವ್ ಸ್ಪಾಟ್ ದೇವಸ್ಥಾನ ತಾನೆ. ಅಪ್ಪ ಬಂದ್ರು. ಅಯ್ಯೋ, ನಿಂದೇನೋ ಒಂದ್ ದಾರಿ ಆಯ್ತು. ನನ್ಗೆ ಪದ್ಮಂದೇ ಚಿಂತೆ ಆಗಿದೆ ಅಮ್ಮ. ಯಾಕೆ ಯೋಚನೆ ಮಾಡ್ತೀರಾ ಚಿಕ್ಕಮ್ಮ? ಪದ್ಮನ್ಗೆ ನಾನಾಗ್ಲೇ ಗಂಡು ನೋಡಿದ್ದೀನಿ. ಪದ್ಮ ನಿಮ್ಮ ಹತ್ರ ಏನು ಹೇಳಲೇ ಇಲ್ವಾ? ಇಲ್ವಲ್ಲ. ಪದ್ಮ ನನ್ನ ಮನೆಗ್ ಸೊಸೆಯಾಗಿ ಬರ್ತಾ ಇದ್ದಾಳೆ. ಪದ್ಮ ರಮೇಶು ಪ್ರೀತಿಸ್ತಿದ್ದಾರೆ ಚಿಕ್ಕಮ್ಮ. ಹೌದಾ? ನನಗ್ ಗೊತ್ತೇ ಇಲ್ವಲ್ಲ. ಅದ್ ಸರಿ ಕಸ್ತೂರಿ, ಇದಕ್ಕೆ ನಿಮ್ ಯಜಮಾನ್ರು ಒಪ್ಕೋಬೇಕಲ್ವಾ? ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು ಚಿಕ್ಕಮ್ಮ. ನಿಮಗೊಪ್ಕೆ ತಾನೆ? ಹಿರಿ ಮಗಳು, ನೀನೇ ಜವಾಬ್ದಾರಿ ವಹಿಸ್ಕೊಂಡು ಮುಂದೆ ನಿಂತು ಮಾಡೋವಾಗ ನಾನು ಯಾಕೆ ಬೇಡ ಅಂತೀನಿ? ಯಾವಾಗ ಮಾತಾಡ್ತೀಯಾ? ಅವ್ರು ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ ಅಲ್ಲಿ ಇಬ್ರು ಪಾಸ್ ಆದ್ಮೇಲೆ. ಅರ್ಥ ಆಯ್ತಾ? ಯಾರಮ್ಮ ಈ ಹುಡುಗ? ಅಜ್ಜ ಪ್ರೀತಿಯಿಂದ ಕೇಳ್ತಿದ್ದಾರೆ, ಹೇಳು. ಅರೆ ಅಜ್ಜ, ನಾನು ಇವಳು ಲವ್ವರ್. ಅವ್ರ ಕಿವಿ ಕೇಳ್ಸಲ್ಲ. ಲವರ್ ಲವರ್ ಲವರ್. ಲವ್ವರ್ಸಾ? ಪಬ್ಲಿಕ್ ನಲ್ಲೆಲ್ಲ ಏನು? ಅರೆ, ಇನ್ ಒಂದ್ ಹೆಜ್ಜೆ ಇಟ್ರೆ 21ನೇ ಶತಮಾನ ಕಣೆ. ಇದಕ್ಕೆಲ್ಲ ನಾಚಿಕೆ ಪಟ್ಕೊಂಡ್ರೆ ಹೆಂಗೆ? ಆದ್ರೂ ಇದು. For more updates, like, comment, subscribe to our channel.